ಇವತ್ತು ನಾವು ಮಾತಾಡೋಣ ಬ್ಯಾಂಕ್ ಬಗ್ಗೆ. ಸೊ ಬ್ಯಾಂಕ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಏನು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ, ಸೊ ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಅಥವಾ ಬ್ಯಾಂಕ್ ಯಾವ ಥರ ನಮ್ಗೆ ಹೆಲ್ಪ್ ಮಾಡುತ್ತೆ, ಅಥವಾ ಮೇಯ್ನಾಗಿ ಬ್ಯಾಂಕಿನ ಹೆಲ್ಪ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಬ್ಯಾಂಕ್ ಯಾವ ಥರ ಮೋಸ ಮಾಡ್ಬೋದು, ಅಥವಾ ಬ್ಯಾಂಕ್ ಎಲ್ಲಿಂದ ನಮ್ಮನ್ನ ದುಡ್ಡು ತೊಗೊಂಡು ಹೋಗ್ಬೋದು, ಅಥವಾ ನಮ್ಮ ಬಿಸ್ನೆಸ್ನ ಮಾರ್ಜಿನ್ಸ್ ಹೇಗೆ ಕಡಿಮೆ ಮಾಡ್ಬೋದು ಅದ್ರ ಬಗ್ಗೆ ಮಾತಾಡ್ತು. ಒಳ್ಳೆ ವಿಷಯದ ಬಗ್ಗೆ ಅಲ್ಲ, ಬ್ಯಾಂಕ್ ಏನು ಕೆಟ್ಟದ್ದು ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತದೆ. ಓಕೆ, ಸೊ ಇದು ನಿಮ್ಮ ಕೆಟ್ಟದ್ದು ಅನ್ನೋದಕ್ಕಿಂತ ನಾನು ಇದನ್ನು ಹೇಳ್ಬೋದು, ಏನೋ ಸುಮಾರಾಗಿ ಕೆಲವೊಂದು ಸಾರಿ ಕೆಲವೊಂದು ಬ್ಯಾಂಕ್ಗಳು ಹೇಳಿದೇನೆ ಚಾರ್ಜಸ್ಗಳು ಮಾಡಿಬಿಡೋದು, ಅಥವಾ ಕನ್ವರ್ಷನ್ ರೇಟಲ್ಲಿ ಮೋಸ ಮಾಡೋದು, ಅಥವಾ ಸರಿಯಾಗಿ ತಿಳಿಸದೇ ಇರೋದು, ಇದೆಲ್ಲ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ಎಲ್ಲೆಲ್ಲಿ ನೀವು ಸಿಕ್ಕಾಕೊಳ್ಬೋದು, ನಿಮ್ಮ ದುಡ್ಡು ಎಲ್ಲಿ ಕಳ್ಕೊಳ್ಬೋದು, ನಿಮ್ಮ ಮಾರ್ಜಿನ್ಸ್ಗಳು ಎಲ್ಲೋ ಹೊರಟೋಗುತ್ತೆ, ಅಥವಾ ಚಿಕ್ಕ ವಾಲ್ಯೂಮಲ್ಲಿ ನಾನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೇನೆ, ನನಗೆ ಯಾವ ಥರ ಸಮಸ್ಯೆ ಬರ್ಬೋದು, ಅದನ್ನೆಲ್ಲ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ಬಂದು ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಏನು ಸಿಗಲ್ಲ, ಇಂಗ್ಲೀಷಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ RBI ಅಂತೂ ಗೌರ್ಮೆಂಟ್ ವೆಬ್ಸೈಟ್ ಇದೆ. ಇದರಲ್ಲಿ ನಾನು ಏನೇ ತೋರಿಸ್ತಾ ಇರೋದು ಕೂಡ ಎಲ್ಲವೂ ಕೂಡ ಅವ್ರದ್ದೇ ವೆಬ್ಸೈಟ್ಗಳು, ಅವ್ರದ್ದೇ ಬ್ಯಾಂಕಿಂಗ್ ವೆಬ್ಸೈಟ್ಗಳು, ಯಾವುದು ನಾವು ರೆಡಿ ಮಾಡಿರೋ ಡಾಕ್ಯುಮೆಂಟ್ ಅಲ್ಲ. ಓಕೆನಾ? ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತಂದರೆ ಎಕ್ಸ್ಚೇಂಜ್ ರೇಟು. ಸೊ ಇವಾಗ ಏನಾಗುತ್ತೆ, ಬ್ಯಾಂಕ್ಗಳು ಯಾವ ಥರ ಅಂತಂದರೆ, ಇದು HDFC ಡಾಕ್ಯುಮೆಂಟ್ ಇದೆ. ಇವ್ರು ಏನು ಮಾಡ್ತಾರೆ, ಇನ್ವರ್ಡ್ ರೆಮಿಟೆನ್ಸು ಎಲ್ಲೋ ಒಂದು ಕಡೆ ದುಡ್ಡು ಬರೋದಿತ್ತು ಅಂದರೆ ಅಲ್ಲಿ ನಿಲ್ ಅಂತ ಬರೀತಾರೆ. ಓಕೆ, ಇಲ್ಲೇನಿದೆಯಲ್ಲ ಈ ಎಕ್ಸ್ಪೋರ್ಟ್ ಬಿಲ್ ಕಲೆಕ್ಷನ್ಸು, ಅದು ಇದು ಡಿಸ್ಪ್ಯಾಚಸ್ ಎಲ್ಲ, ಇಲ್ಲೆಲ್ಲ ಹೆಚ್ಚು ಕಡಿಮೆ ಅವ್ರು ಏನಾದರೂ ಬೇಕಾಯಿತು ಅಂತಂದರೆ ಇಲ್ಲಿ ಏನು ಮಾಡ್ತಾರೆ, ಎಲ್ಲವೂ ಕೂಡ ನಿಲ್ ಅಂತ ಬರೀತಾರೆ. ಏನು ಚಾರ್ಜ್ ಮಾಡಲ್ಲ ನಾವು, ನೀವು ಆರಾಮಾಗಿ ಕೆಲಸ ಮಾಡ್ಬೋದು. ಇನ್ವರ್ಡ್ ರೆಮಿಟೆನ್ಸ್ ಅಲ್ಲ, ಇನ್ವರ್ಡ್ ರೆಮಿಟೆನ್ಸ್ ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ, ನಮಗೆ ದುಡ್ಡು ಬರೋದಿದೆ. ಓಕೆ, ಸೊ ಇನ್ವರ್ಡ್ ರೆಮಿಟೆನ್ಸಲ್ಲಿ ಏನು ಅಂತಂದರೆ ಚಾರ್ಜಸ್ಸು ಇಲ್ಲ, ಕಮಿಷನ್ನು ಇಲ್ಲ, ಶಿಫ್ಟ್ ಕೊರಿಯರ್ ಚಾರ್ಜಸ್ಸು ಇರಲ್ಲ, ಏನೂ ಇರಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಏನು ಅಂತಂದರೆ ಅವ್ರು ಕೊಡೋ ದುಡ್ಡು ಏನಿದೆಯಲ್ಲ ಪರ್ ಡಾಲರಿಗೆ, ಅದನ್ನು ಕಡಿಮೆ ಮಾಡಿಬಿಡ್ತಾರೆ. ಇಲ್ಲಿ ಎಷ್ಟಿದೆ, ಇವತ್ತಿನ ರೇಟಲ್ಲೇ ಇರೋದು. ಓಕೆನಾ? ಸೊ ಈ ವಿಡಿಯೋ ಇವತ್ತೇ ಅಪ್ಲೋಡ್ ಆಯಿತು ಅಂದರೆ ನಿಮಗೆ ಇವತ್ತೇ ಸಿಗುತ್ತೆ, ಇಲ್ಲಾಂದರೆ ಸ್ವಲ್ಪ ಹಳೇದು ಅನಿಸ್ಬೋದು. ಓಕೆ, 95 ರೂಪೀಸ್ $95, ಸಾರಿ 95.95 ಪೈಸೆ. ಸೊ ಇವಾಗ 95.95 ಪೈಸೆ ನನಗೆ RBI ಹೇಳ್ತಾ ಇರೋದು ರೇಟು. ಓಕೆ, ಇಂಟರ್ ಬ್ಯಾಂಕ್ ರೇಟ್. ಇಲ್ಲಿ ICICI ಬ್ಯಾಂಕ್ದವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ನೋಡಿ TT ಬಾಯಿಂಗ್ ಅಂತ ಹೇಳ್ತಾರೆ ಅವರು. ಓಕೆ, ಎರಡು ಥರದ ಪ್ರೈಸ್ಗಳು ಡಿಸ್ಕ್ಲೋಸ್ ಮಾಡ್ತಾರೆ. ಒಂದು ಬಂದು ಬ್ಯಾಂಕ್ ಬಾಯಿಂಗ್ ಪ್ರೈಸ್ ಇರುತ್ತೆ, ಒಂದು ಬ್ಯಾಂಕ್ ಸೆಲ್ಲಿಂಗ್ ಪ್ರೈಸ್ ಇರುತ್ತೆ. ಇದನ್ನು ನೀವು ಡಾಲರ್ ಖರೀದಿ ಮಾಡಬೇಕಂದಾಗ, ಅಂದರೆ ಬ್ಯಾಂಕ್ ಮಾರಬೇಕಾದಾಗ ಎಷ್ಟಕ್ಕೆ ಮಾರ್ತಾರೆ, 97 ರೂಪೀಸ್ಗೆ ಮಾರ್ತಾರೆ. ಅದೇ ನೀವು ಬ್ಯಾಂಕಿಗೆ ನೀವು ನಿಮ್ಮ ಡಾಲರ್ನ ತಿರ್ಗಿ ವಾಪಸ್ ಮಾರಬೇಕಂದಾಗ ಅವ್ರ ಬಾಯಿಂಗ್ ರೇಟ್ ಏನಿರುತ್ತೆ, 94.13 ಇರುತ್ತೆ. ಸೊ ಇದ್ರ ಎರಡರ ನಡುವೆ ಇರೋ ಡಿಫ್ರೆನ್ಸ್ ಏನಿದೆಯಲ್ಲ, ಇಲ್ಲಿ ನೋಡಿ 95.95 ಅಂದರೆ 95 ರೂಪೀಸ್ 95 ಪೈಸೆ, ಇಲ್ಲಿ 94.13 ಪೈಸೆ. ಇದರ ಎರಡರ ನಡುವೆ ಇರೋ ಡಿಫ್ರೆನ್ಸು 1.8 ಪೈಸೆ. ಅಲ್ಲೇನಾಗುತ್ತೆ, $1 ಹೆಚ್ಚು ಕಡಿಮೆ $2. $2 ಅವ್ರು ತೊಗೊಂಡೋದ್ರೆ ನಿಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಾಫಿಟ್ ಅಂದ್ಕೊಂಡಿದ್ರಿ, ಪರ್ kg $2 ಅಂದ್ಕೊಂಡಿರ್ಬೋದು, ಪರ್ ಡಾಲರ್ಗೆ ಅದನ್ನು $2 ಇವರೇ ತೊಗೊಳ್ತಾ ಇದ್ದಾರೆ. ಸೊ ನಿಮಗೇನು ಸಿಗುತ್ತೆ? ಓಕೆ, ನೀವು ಯಾವಾಗ ಲೆಕ್ಕ ಮಾಡ್ತಿರಲ್ಲ, ಸೊ ಮಾಡುವಾಗ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ರೇಟ್ಗಳನ್ನ ಕಸ್ಟಮರಿಗೆ ಕೊಡಬೇಕಂದಾಗ ಈ $2 ಇವರೇ ತೊಗೊಂಡ್ರೆ ನನಗೆ $2 ಹೇಗೆ ಸಿಗುತ್ತೆ, ನನ್ನ ಮಾರ್ಜಿನ್ಸಲ್ಲಿ ಎಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು? ಸೊ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಈ ಬ್ಯಾಂಕಿಂಗ್ ಚಾರ್ಜಸ್ಗಳನ್ನ ಇನ್ಕ್ಲೂಡೇ ಮಾಡ್ಕೊಳ್ಳಲ್ಲ. ಏನೋ ಅಂದಾಜಲ್ಲಿ $1 $2 ಹಾಕಿಬಿಡ್ತಾರೆ. ಇಲ್ಲಿ ಇವ್ರು $2 ಬರೀ ಇಲ್ಲಿ ಕನ್ವರ್ಷನಲ್ಲಿ ತೊಗೊಳ್ತಾ ಇರೋದು. ಇನ್ನೂ ಬೇರೆ ಬೇಕಾದ ಚಾರ್ಜಸ್ ಇದೆ, ಯಾಕೆಂದರೆ 8 ಪೇಜ್ ಡಾಕ್ಯುಮೆಂಟ್ ಇದೆ ಇಲ್ಲಿ. ಓಕೆನಾ? ಇದೆಲ್ಲವೂ ಚಾರ್ಜಸ್ಸೇ, ಇದೆಲ್ಲವೂ ಕೂಡ ಅಪ್ಲಿಕೇಬಲ್ ಆಗೋದೇನೆ. ಇಲ್ಲಿ ನೋಡಿ, ಇನ್ವರ್ಡ್ ರೆಮಿಟೆನ್ಸ್ ರಿಟರ್ನ್ ಏನಾದರೂ ಸ್ವಲ್ಪ ಏನಾದರೂ ದುಡ್ಡು ವಾಪಸ್ ಕೊಡಬೇಕು, ಏನಾದರೂ ಬೇರೆ ಚಾರ್ಜಸ್ ಇದ್ದರೆ ಅದ್ರ ಮೇಲೂ ಚಾರ್ಜಸ್ ಬರುತ್ತೆ. ಅದನ್ನು ಎಲ್ಲಿಂದ ಕೊಡ್ತೀರಾ, ಅದನ್ನು ನಿಮ್ಮ ಜೇಬಿಂದ ಕೊಡಬೇಕು. FIRC ಚಾರ್ಜಸ್ಸು ಅದು ಕೂಡ ಇದೆ. ಪ್ರೊಸೆಸಿಂಗ್ ಇನ್ವರ್ಡ್ ರೆಮಿಟೆನ್ಸ್ ಅದಕ್ಕೆಲ್ಲ ನಿಲ್ ಅಂತ ಬರೀತಾರೆ, ಯಾವುದೂ ನಿಲ್ಲಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಸೊಳ್ಳೆ ಬದುಕಬೇಕಂದ್ರೆ ನಮ್ಮ ರಕ್ತ ಕುಡದೆ ಬದುಕಬೇಕು. ಅದು ಬ್ಯಾಂಕ್ ಅವರು, ಗೌರ್ಮೆಂಟು ಎಲ್ಲ ಕೂಡ ಸೇಮೆ. ಎಲ್ಲರೂ ನಮ್ಮ ಕಡೆಯಿಂದನೇ ನಾವು ಏನು ಗಳಿಸ್ತೇವೆ ಅದರಲ್ಲೇ ದುಡ್ಡು ತಗೊಳ್ತಾರೆ, ಅದರಿಂದನೇ ಅವ್ರ ಜೀವನ ನಡೆಸ್ತಾರೆ. ಹೊರತಾಗಿ ಯಾರೂ ಫ್ರೀಯಾಗಿ ಏನೂ ಕೊಡೋಕ್ಕಾಗಲ್ಲ. ನಮ್ಮ ಮಾವನ ಮಕ್ಕಳಲ್ಲ. ಬೇರೆ ಚಾರ್ಜಸ್ಗಳನ್ನ ನೋಡ್ಕೊಳ್ಳಿ. ಇಲ್ಲಿ ಪ್ರತಿ ಒಂದಕ್ಕೂ ಈ ಮಿಸ್ಲೇನಿಯಸ್ ಚಾರ್ಜಸ್ ಇದನ್ನಂತೂ ಹೇಳದೆ ಕೇಳದೆ ತೊಗೊಂಡ್ಬಿಡ್ತಾರೆ. ಸೊ ಏನಾಗುತ್ತೆ ಅನ್ನೋದು ಅಂದರೆ, ಇವಾಗ ನೀವು ಅಂದ್ಕೊಳ್ಳೋದು $10,000 ಏನೋ $10,000 ಏನೋ ಒಂದು ಬಿಸ್ನೆಸ್ ಮಾಡಿಬಿಡ್ತಾನೆ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬೆಳೆದಂಗೆ ನಾವು ಮುಂದೆ ನೋಡೋಣ. ಇವರು ಇಲ್ಲಿ ಪ್ರತಿಯೊಂದಕ್ಕೆ ಏನು ಮಾಡ್ತಾರೆ, ಇವ್ರದ್ದು ಒಳ್ಳೆ ಥರದ್ದು ಒಂದು ಚಾರ್ಜಸ್ ಹೇಗೆ ಅಂತಂದರೆ 0.35%. ಓಕೆ, ಇಲ್ಲ ಅಂದರೆ ಮಿನಿಮಮ್ $1,000. ಇವಾಗ ಏನಾಗುತ್ತೆ, ನೀವು ಅಂದ್ಕೊಳ್ತೀರಾ ಒಂದು $10,000 ಏನೋ ಟ್ರಾನ್ಸಾಕ್ಷನ್ ಮಾಡ್ತೇನೆ ಅಂತ, 10,000 ಮುಂದೆ 0.35% ಅಂದರೆ ಎಷ್ಟು, $35. ಇವ್ರು ಏನಂತಾರೆ, ನೀವು ಏನಾದರೂ ಮಾಡ್ಕೊಳ್ಳಿ, ನಾವು ಮಿನಿಮಮ್ 0.35% ತೊಗೊಳ್ತೇವೆ, ಇಲ್ಲ ಅಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ $35 ಆಗುತ್ತೆ. ಆದರೆ ಅವ್ರೇನು ಹೇಳ್ತಾರೆ, ಮಿನಿಮಮ್ $1,000 ಆದರೂ ಮಿನಿಮಮ್ ತೊಗೊಳ್ತೇವೆ. ಅವಾಗೇನಾಗ್ಬಿಡುತ್ತೆ, $2,000 ಅಲ್ಲೋಯ್ತು, ಇಲ್ಲಿ $1,000. ಮತ್ತು ಹೀಗೆ ಮಾಡ್ತಾ ಮಾಡ್ತಾ ಬೇರೆ ಎಲ್ಲ ಟ್ರಾನ್ಸಾಕ್ಷನು, EBRC ಡಿಲೇ ಆಯಿತು, ಅಪ್ಡೇಟ್ ಕೊಡೋದು, ಡಾಕ್ಯುಮೆಂಟೇಷನ್ ಪೆನಾಲ್ಟಿ, ಅದು ಇದು ಅಂದ್ಬಿಟ್ಟು ಸಾವಿರಾರು ಇರುತ್ತೆ. 1000ರಲ್ಲಿ ನಿಮ್ಮ ಎಲ್ಲ ದುಡ್ಡು ಹೊರಟು ಹೋಗುತ್ತೆ. ಸೊ ಇದನ್ನೆಲ್ಲ ಏನು ಮಾಡಬೇಕು ಸರ್, ಇದಕ್ಕೆಲ್ಲ ಏನು ಸೊಲ್ಯೂಷನ್ ಅಂತಂದರೆ,
ನೀವು ಏನಿಲ್ಲಿ ಪ್ರೈಸಸ್ ಕಾಣ್ತಾ ಇದೆಯೋ ಅದನ್ನು ನೀವು ಬ್ಯಾಂಕ್ ಜೊತೆ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮಗೆ ಸರ್ ಇವತ್ತು ನಂದು ಈ ದೇಶದಿಂದ ನೀವು ಯಾವ ಮಾರ್ಕೆಟ್ ಅಂದ್ಕೊಂಡಿದ್ದೀರೋ ಆ ಮಾರ್ಕೆಟ್ ಹೆಸರು ಹೇಳಿ, ನಿಮ್ಮ ಯಾರು ಬ್ಯಾಂಕರ್ ಇದ್ದಾರೋ ಅವ್ರಿಗೆ ಕಾಲ್ ಮಾಡಿ, ಇಲ್ಲಾಂದರೆ ಬ್ಯಾಂಕಿಗೆ ಹೋಗಿ, ಸರ್ ನಾನು ಈ ದೇಶದಿಂದ ನನ್ನ ಇಷ್ಟು ಪೇಮೆಂಟ್ ಬರೋದಿದೆ $10,000 ಅಂತ ನೋಡ್ಕೊಳ್ಳೋಣ. ಈ $10,000 ನೀವು ಏನು ರೇಟ್ ಕೊಡ್ತಾ ಇದ್ದೀರಾ ಒಂದನೇದ್ದು. ಎರಡನೇದ್ದು, ನನಗೆ ಈ ರೇಟಲ್ಲಿ ನೀವು ಕೊಟ್ಟರೆ ನನ್ನ ಬ್ಯಾಂಕ್ ಅಕೌಂಟಿಗೆ ಎಷ್ಟು ದುಡ್ಡು ಬರುತ್ತೆ ಇಂಡಿಯನ್ ರುಪೀಸಲ್ಲಿ, ಅದನ್ನು ತಿಳ್ಕೊಂಡು ಬನ್ನಿ. ಅವ್ರು ಏನಾದರೂ ಸರಿಯಾಗಿ ಉತ್ತರ ಕೊಟ್ಟರು, ಎಲ್ಲ ಬ್ರೇಕಪ್ ಕೊಟ್ಟರು, ಇದಷ್ಟೇ ಚಾರ್ಜಸ್ಸು. ಅದು ಕೂಡ ಬಾಯಲ್ಲಲ್ಲ, ಕೈಯಲ್ಲಿ ಏನೋ ಪೇಪರಲ್ಲಿ ಗೀಚ್ಬಿಟ್ಟು ಕೊಟ್ಟರೆ ಅದಲ್ಲ. ನೀವು ಕರೆಕ್ಟಾಗಿ ಹೋಗ್ಬಿಟ್ಟು ಅವ್ರ ಹತ್ರ ಕರೆಕ್ಟಾಗಿ ಇಮೇಲ್ ಥ್ರೂ ಮುಖಾಂತರ ಬರ್ಸ್ಕೊಂಡು ಬಂದರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇಲ್ಲಾಂದರೆ ಮಿನಿಮಮ್ ಲೆಟ್ರೇಡಲ್ಲಾದರೂ ಬೇಕು. ಇಲ್ಲ ಅಂದರೆ ಸುಳ್ಳಪಟ್ಟು ಎಲ್ಲ ಚಾರ್ಜ್ಗಳು ಬಾಯಲ್ಲಿ ಹೇಳೋದೊಂದು ಮಾಡೋದೊಂದು ಕೆಲಸ ಮಾಡ್ತಾರೆ. ಅವಾಗೇನಾಗುತ್ತೆ, ಲಾಸ್ಟ್ ಎಂಡ್ ಆಫ್ ದಿ ಡೇ ಏನು ಅನ್ಸುತ್ತೆ, ಈ ಬ್ಯಾಂಕ್ ಸರಿ ಇಲ್ಲ ಅನ್ಸುತ್ತೆ. ಆದರೆ ಎಲ್ಲ ಬ್ಯಾಂಕ್ಗಳು ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಕೆಟ್ಟದಾಗಿದೆ. ಆದರೆ ನೀವು ಮಾಡಬೇಕಾಗಿರೋ ವಿಷಯ ಏನಂದರೆ, ನಿಮಗೇನು ಚಾರ್ಜಸ್ ಇದೆ ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಷ್ಟು ನಾನು ಕೊಡಲೇಬೇಕಾ, ಸರಿ ಆಯ್ತು ಕೊಡೋಣ, ಅದನ್ನು ನೀವು ಕೊಟೇಷನಲ್ಲಿ ಇನ್ಕ್ಲೂಡ್ ಮಾಡಿ. ಇಲ್ಲ ನನಗೆ ಗೊತ್ತೇ ಇಲ್ಲ ಅಂದರೆ ನೀವು ಕೊಟೇಷನಲ್ಲಿ ಏನು ಇನ್ಕ್ಲೂಡ್ ಮಾಡೋಕೆ ಹೋಗ್ತೀರಿ, ಏನು ಮಾಡೋಕ್ಕಾಗಲ್ಲ. ಅವಾಗ ದುಡ್ಡು ಕಳ್ಕೊಳ್ತೀರಾ, ಲಾಭನೂ ಇಲ್ಲ, ಆಮೇಲೆ ಬಂದಿರೋ ಎಲ್ಲ ಖರ್ಚುಗಳನ್ನ ಬ್ಯಾಂಕಿಗೆ ಕೊಡ್ತೀರಾ. ನಾವು ತುಂಬ ಸರಿ ಹೇಳಿರೋದಿದೆ ಬ್ಯಾಂಕಿಗೆ, ಸರ್ ನೀವು ಹಾಕ್ತಾ ಇರೋ ಚಾರ್ಜಸ್ ನೋಡಿದ್ರೆ ನನಗೆ ಜಾಬ್ ಕೊಟ್ಬಿಡಿ, ನಿಮ್ಮ ಹತ್ರನೇ ಬಂದುಬಿಡ್ತೇನೆ. ಯಾಕೆಂದರೆ ನಾವು ಮಾಡ್ತಾ ಇರೋ ಬಿಸ್ನೆಸ್ಸು ಸೂಟ್ ಆಗ್ತಾ ಇಲ್ಲ. ಯಾಕೆಂದರೆ ನಮ್ಗೆ ಯಾವ ಥರ ಅನ್ನಿಸ್ತಾ ಇದೆ ಅಂದರೆ, ನಾವು ನಿಮಗಂತ ಕೆಲಸ ಮಾಡ್ತಾ ಇರೋ ಥರ ಇದೆ. ಸೊ ಈ ಥರದ ಸಮಸ್ಯೆಗಳು ಬಂದಾಗ ನೀವೇನು ಮಾಡಬೇಕು, ನಾವು ಕರೆಕ್ಟಾಗಿ ಮಾತಾಡ್ಕೊಂಡು ಏನಿದೆ ಕ್ಲಾರಿಫೈ ಮಾಡಿಕೊಂಡು, ಈ ಪ್ರೈಸಸ್ ಏನಿದೆ ಕರೆಕ್ಟಾಗಿ ನೋಡಿಕೊಂಡು, ಅವ್ರದ್ದೆಲ್ಲ ಏನು ಹಿಡನ್ ಚಾರ್ಜಸ್ ಇದೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು, ಏನಿಲ್ಲ ಅಂದರೂ ಕೂಡ ಒಂದು 19ರಿಂದ 20 ಏನೋ ದಾರಿ ಇದೆ ಅವರಿಗೆ ಮೋಸ ಮಾಡೋಕ್ಕೆ. ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಇದು ಕರೆಕ್ಟಾಗಿ ಆಗೋಗುತ್ತೆ. ಒಂದು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡ್ತಾನೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪರ್ಚೇಸ್ ಮಾಡಿಕೊಂಡು ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ಯಾಲ್ಕುಲೇಟ್. ಬೇಸಿಕ್ ಅಂತಂದರೆ ನೀವು ಏನು ಮಾಡದೆ ಹೋದರೆ, ಸರ್ ಫ್ರೀಯಾಗಿ ಏನಾದ್ರು ಮಾಡ್ಬೋದು ಅಂದರೆ ಇದನ್ನು ತೊಗೊಳ್ಳಿ, ಅವ್ರ ಬ್ಯಾಂಕ್ ಚಾರ್ಜಸ್ ಇದೆ, ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆಯೋ ಅವ್ರ ಹತ್ರ ಹೋಗಿ, ಸರ್ ನನಗೆ ಈ ಅಮೌಂಟ್ ಬರೋದಿದೆ, ನನಗೆ ಏನೆಲ್ಲ ಚಾರ್ಜಸ್ ಇನ್ಕ್ಲೂಡ್ ಮಾಡ್ತೀರಾ ಹೇಳಿ. ಅದನ್ನು ಅವ್ರು ಪ್ರಾಪರಾಗಿ ಇಮೇಲಲ್ಲಿ ಕೊಟ್ಟರು ಅಂದರೆ ಒಳ್ಳೆಯದು. ಕೊಡ್ತಾ ಇಲ್ಲ ಸರ್ ಆ್ಯಕ್ಚುಲು ನಿಲ್ಲು ಅದು ಇದು ಹಾಳು ಮುಳು ಬರಿತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಆ ಬ್ಯಾಂಕ್ ಸರಿ ಇಲ್ಲ, ಆ ಮನುಷ್ಯ ಸರಿ ಇಲ್ಲ. ಸೊ ಬೇರೆ ಯಾವುದೋ ಬ್ರಾಂಚು, ಬೇರೆ ಯಾವುದೋ ಬ್ಯಾಂಕು ಅಥವಾ ಬೇರೆ ಎಲ್ಲೋ ಒಂದು ಕಡೆ ನೋಡಿಕೊಂಡು ಯಾರು ಕರೆಕ್ಟಾಗಿ ಕ್ಲಿಯರಾಗಿ ಪಿಕ್ಚರ್ ಕೊಡ್ತಾರೆ ಅವ್ರ ಹತ್ರ ಕೆಲಸ ಮಾಡ್ಕೊಳ್ಳಿ. ಯಾಕೆಂದರೆ ಈ ಥರ ಮೋಸ ಮಾಡ್ತಾ ಹೋದರೆ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದುಡ್ದಿರೋದು ಒಂದು ಯಾಕಂದರೆ ಇವ್ರು ನಮಗೆ ಬಾಯರ್ ಹುಡುಕೊಡಲ್ಲ, ಇವ್ರು ನಮಗೆ ಬಿಸ್ನೆಸ್ ಬೆಳೆಸ್ಕೊಡಲ್ಲ, ಇವ್ರು ನಮಗೆ ಟ್ರೇಡ್ ಶೋ ಕರ್ಕೊಂಡು ಹೋಗಲ್ಲ, ಇವ್ರು ನಮಗೆ ಏನೂ ಮಾಡಲ್ಲ. ನಾವು ಮಾಡಿರೋ ಬಿಸ್ನೆಸ್ಸಲ್ಲಿ, ನಾವು ಗಳಿಸಿರೋ ದುಡ್ಡಲ್ಲಿ, ನಾವು ಪಟ್ಟಿರೋ ಕಷ್ಟದಲ್ಲಿ ಇವರು ದುಡ್ಡು ತೊಗೊಳ್ತಾರೆ. ದುಡ್ಡು ತೊಗೊಳ್ಬಿಡಿ ಅಂತ ಹೇಳಲ್ಲ, ಆದರೆ ಏನು ಕರೆಕ್ಟ್ ಆಗಿದೆ, ಏನು ಮಿನಿಮಮ್ ಇದೆ, ನಿಮ್ಮ ಇದಕ್ಕೆ ಎಷ್ಟು ಸರ್ವಿಸ್ ಕೊಡ್ತಾ ಇದ್ದಾರೆ ಅಷ್ಟಕ್ಕೆ ತೊಗೊಳ್ಳಿ. ನನ್ನ ಬಿಸ್ನೆಸ್ಸಲ್ಲಿ ಇರೋ ಎಲ್ಲ ಪ್ರಾಫಿಟ್ ನೀವೇ ತೊಗೊಂಡು ಹೋಗ್ಬಿಟ್ರೆ ನಾನು ಏನಕ್ಕೆ ಮಾಡ್ತಾ ಇರೋದು ಬಿಸ್ನೆಸ್ಸು. ಸೊ ಈ ಥರದ ಸಮಸ್ಯೆಗಳನ್ನ ತರ್ಕೊಳ್ಳೋಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ಯಾಕೆಂದರೆ ಏನಾಗುತ್ತೆ, ತುಂಬ ಜನಕ್ಕೆ ಎಕ್ಸ್ಪೋರ್ಟ್ ಬಿಸ್ನೆಸ್ಸೇ ಗೊತ್ತಿಲ್ಲ. ಯಾಕೆಂದರೆ ಎಲ್ಲೂ ಪ್ರಾಪರಾಗಿ ಎಜುಕೇಷನ್ ಇರೋಲ್ಲ, ಸಿಲೆಬಸಲ್ಲಂತೂ ಇಲ್ಲವೇ ಇಲ್ಲ. ಇನ್ನೊಂದು ಏನು ಅಂತಂದರೆ ನನಗೆ ಗೊತ್ತಿಲ್ಲ. ಎರಡನೇದು ಅವ್ರು ಮೋಸ ಮಾಡೋಕ್ಕೆ ರೆಡಿ ಇರ್ತಾರೆ. ಇವಾಗ ನಾವು ಪೆದ್ದಂಗೆ ಆಡ್ಕೊಂಡು ಬಂದುಬಿಟ್ರೆ ನಮ್ಮ ದುಡ್ಡೆಲ್ಲ ಹೊರಟೋಗುತ್ತೆ. ಸೊ ಇಷ್ಟು ಎಲ್ಲ ಮಾಡಿಬಿಟ್ಟು ಇಲ್ಲ ಸರ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸರಿ ಇಲ್ಲ, ಎಲ್ಲ ದುಡ್ಡು ಕಳ್ಕೊಂಡ್ವಿ ಅಂದರೆ, ಯಾಕೆಂದರೆ ನೀವು ಮೋಸ ಆಗೋಕ್ಕೆ ರೆಡಿ ಇದ್ದರೆ ಮೋಸ ಮಾಡೋರು ರೆಡಿ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಏನೆಲ್ಲ ಖರ್ಚುಗಳು ಬರುತ್ತೆ, ಯಾವ ಥರ ಬರುತ್ತೆ, ಏನು ಬರುತ್ತೆ ಅಂತ ನೋಡಿಕೊಂಡು ಅರ್ಥ ಮಾಡಿಕೊಂಡು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿದರೆ ಬದುಕ್ತೀರಾ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಡಾಕ್ಯುಮೆಂಟ್ಗಳು ನೀವು ಎಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಆಟೋಮೆಟಿಕ್ಲಿ ಸಿಕ್ಬಿಡುತ್ತೆ. ಅವ್ರ ವೆಬ್ಸೈಟಿಂದನೇ ಡೌನ್ಲೋಡ್ ಮಾಡಿರೋದು. ಇದು HDFC ಬ್ಯಾಂಕ್ದು, ಈ ಚಾರ್ಜಸ್ ಬಂದು ICICI ಬ್ಯಾಂಕ್ದು. ಇದು ನಿಮಗೆ ಎಕ್ಸಿ ವೆಬ್ಸೈಟು. ನಾರ್ಮಲಿ ವಿಸಿಟ್ ಮಾಡಿದರೆ ನಿಮಗೆ ಎಕ್ಸ್ಚೇಂಜ್ ರೇಟ್ ಏನಿದೆ ಅದು ಗೊತ್ತಾಗುತ್ತೆ. ಎಲ್ಲ ಥರದ ಕರೆನ್ಸಿಗಳಿದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಡಿ. ಓಕೆನಾ? ಸೊ ಇಷ್ಟು ಹೊರತಾಗಿ ನಿಮಗೇನಾದರೂ ಅರ್ಥ ಆಗದಿರುವಂಥ ಟಾಪಿಕ್ಕು, ಅಥವಾ ಈಗ ನೋಡಿ ಸ್ಟ್ಯಾಂಡರ್ಡ್ ಚಾರ್ಜಸ್ಗಳು ಒಂದಿರುತ್ತೆ, ವೇರಿಯಬಲ್ ಚಾರ್ಜಸ್ ಇರುತ್ತೆ, ಪ್ಲಸ್ ಹಿಡನ್ ಚಾರ್ಜಸ್ ಇರುತ್ತೆ. ಇದನ್ನೆಲ್ಲವೂ ಗೊತ್ತು ಮಾಡಿಕೊಂಡು ನೀವು ಎಕ್ಸ್ಪೋರ್ಟಲ್ಲಿ ಕೈ ಹಿಡೀರಿ. ಯಾಕೆಂದರೆ ಏನಾಗುತ್ತೆ, ನೀವು ಕಡಿಮೆ ದುಡ್ಡಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು, ಸರ್ ನನ್ನ ಹತ್ರ ದುಡ್ಡಿಲ್ಲ, ನಾನು ಕಡಿಮೆ ದುಡ್ಡಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೇನೆ, ಬೇರೆ ಯಾವುದೂ ಫೀಸ್ಗಳು ಬೇಡ, ನಾನು ಫ್ರೀಯಲ್ಲೇ ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಂಡಿದ್ದೇನೆ, ನಾನು ಇದರಲ್ಲೇ ಕೆಲಸ ಮಾಡ್ತೇನೆ ಅಂತ ಅಂದ್ಕೊಂಡಿರ್ತೀರ. ಮಾಡಿ, ಒಳ್ಳೆಯದು. ಬಟ್ ಏನು ಅಂತಂದರೆ ಇದೆಲ್ಲ ಚಾರ್ಜಸ್ ಗೊತ್ತಿಲ್ಲದಾಗ ನೀವು ಕೊಟೇಷನ್ನೇ ತಪ್ಪಾಗಿ ಕೊಟ್ಟರೆ ಆ ಚಾರ್ಜಸ್ಗಳೆಲ್ಲವೂ ಕೂಡ ನಿಮ್ಮ ಮೇಲೆ ಬೀಳುತ್ತೆ. ಅವಾಗ ಏನಾಗುತ್ತೆ, ಇಡೀ ಕಂಟೆ ನಿಮ್ಮ ಏನು ಎಕ್ಸ್ಪೋರ್ಟ್ ಮಾಡಿರ್ತೀರೋ ಚಿಕ್ಕ ಅಮೌಂಟಲ್ಲೇ ಇರ್ಬೋದು, ಆ ಚಿಕ್ಕ ಅಮೌಂಟಲ್ಲಿ ಮಾಡಿರೋದು ಕೂಡ ಕಳ್ಕೊಳ್ತೀರಾ ಅಂತಂದರೆ ಯಾವ ಲೆವೆಲಿಗೆ ಬಿಸ್ನೆಸ್ ಹೋಗ್ಬೋದು ಯೋಚನೆ ಮಾಡ್ಕೊಳ್ಳಿ. ಅದೇ ನೀವು ದೊಡ್ಡ ಮಟ್ಟಕ್ಕೆ ಮಾಡಿದಾಗ ಇವೆಲ್ಲ ಚಾರ್ಜಸ್ಗಳು ಚಿಲ್ಲರಾಗಿಬಿಡುತ್ತೆ ಅವಾಗ. ಯಾಕೆಂದರೆ $2,000 ಅಲ್ಲ, ಸರಿ $25,000 ಕೆಲಸ ಮಾಡ್ತಾ ಇರೋದು. $25,000 ಅಂದರೆ ಇವತ್ತಿಗೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ ನೀವು 23,98,000, ಹೆಚ್ಚು ಕಡಿಮೆ 24 ಲಕ್ಷದ ಹತ್ರ ನಾವು ಮಾತಾಡ್ತಾ ಇರೋದು. ಸೊ 24 ಲಕ್ಷದ ಟ್ರಾನ್ಸಾಕ್ಷನ್ ಮಾಡಿದಾಗ ಬ್ಯಾಂಕ್ ಅವ್ರು ನಾವು ಏನು ಹೇಳ್ತೇವೆ ಅದನ್ನು ಮಾಡ್ತಾರೆ. ಅದೇ ನೀವು $1,500-100 ಅಂತಂದರೆ, ಯಾಕಂದ್ರೆ ಸರ್ ನಮ್ಮ ಹತ್ರ ಇರೋ ಕೆಪಾಸಿಟಿ ಅಷ್ಟೇ ಸರ್, ತೊಂದರೆ ಇಲ್ಲ. ಆದರೆ ಅಷ್ಟು ಕಡಿಮೆ ಮಾಡಿದಾಗ ಬ್ಯಾಂಕ್ ಅವರು ನಿಮ್ಮ ಮಾತು ಕೇಳಲ್ಲ, ಬರೋ ದುಡ್ಡಿಗೂ ಮರ್ಯಾದೆ ಇಲ್ಲ. ಸೊ ಈ ಥರ ಎಲ್ಲ ಆದಾಗ ಗಲಾಟೆಗಳಾಗತ್ತೆ.
ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಪ್ರಾಪರಾಗಿ ಕೆಲಸ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆನಾ? ಇದರಲ್ಲಿ ಯಾವುದೇ ಥರದ ಏನೋ ತಲೆರಟೆ ಬ್ಯಾಂಕ್ಗಳು ಮಾತಾಡೋ ರೀತಿ ಸರಿ ಇಲ್ಲ, ಹೇಳೋ ರೀತಿ ಸರಿ ಇಲ್ಲ, ಏನೋ ಪ್ರಾಪರ್ ಡೀಟೇಲ್ಸ್ ಕೊಡ್ತಾ ಇಲ್ಲ, ಆ ಥರದ ಬ್ಯಾಂಕಲ್ಲಿ ನೀವು ಕೆಲಸ ಮಾಡೋದಾದರೆ ಏನಾಗ್ಬಿಡುತ್ತೆ, ನಾಳೆ ಒಂದು ಟೈಮಿಗೆ ನೀವು ಗಳಿಸಿರೋ ದುಡ್ಡೆಲ್ಲ ಅವರಿಗೆ ಕೊಟ್ಕೊಂಡು ನೀವು ಸುಮ್ಮನೆ ಆಚೆ ಬರೋ ಲೆಕ್ಕದಲ್ಲಿ ಆಗುತ್ತೆ. ಸೊ ಆ ಥರ ಸಮಸ್ಯೆಗಳನ್ನ ಮಾಡ್ಕೊಳ್ತೇನೆ ಚೆನ್ನಾಗಿ ನೋಡಿಕೊಂಡು ನೀವು ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಹೇಗೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅರ್ಥ ಆಗಿದ್ರೆ ಕನ್ಸಲ್ಟೇಷನ್ ಕಾಲ್ ಇದೆ, ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ. ಇಲ್ಲ ಕೋರ್ಸ್ ಆಲ್ರೆಡಿ ನಡೀತಾ ಇದೆ, ಈಗ ಆಲ್ರೆಡಿ ರನ್ನಿಂಗ್ ಇದೆ, ಬೇಕಾದ್ರೆ ಅದನ್ನು ಜಾಯ್ನ್ ಆಗ್ಬೋದು. ಇಲ್ಲ ಅಂದರೆ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಪ್ಲಾನ್ ಇದೆ, ಅದು ಕೂಡ ಆಪ್ಷನ್ಸ್ ನಿಮ್ಗೆ ಅವೈಲೇಬಲ್ ಇದೆ. ನಿಮ್ಗೆ ಏನಾದರೂ ಪೇಯ್ಡ್ ಸರ್ವಿಸ್ ಬೇಕು ಅಂದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ, ಬೇರೆ ಎಲ್ಲ ಪ್ಲಾನ್ಗಳ ಬಗ್ಗೆ ತಿಳಿಸ್ಕೊಡ್ತಾರೆ, ನೋಡಿಕೊಂಡು ಕೆಲಸ ಮಾಡಿ. ಇಲ್ಲ ಸರ್ ನನಗೆ ಫ್ರೀ, ನಿಮಗೂ ದುಡ್ಡು ಕೊಡೋಷ್ಟು ನನ್ನ ಹತ್ರ ದುಡ್ಡಿಲ್ಲ ಅಂತಂದಾಗ ನೀವೇನು ಮಾಡ್ಬೋದು, ಕಮೆಂಟ್ ಬಾಕ್ಸ್ ಓಪನ್ ಇದೆ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕ್ಲಿಯರಾಗಿ ಕರೆಕ್ಟಾಗಿ ಏನು ನಿಮ್ಮ ಡೌಟ್ ಇದೆ ಕರೆಕ್ಟಾಗಿ ಬರೀರಿ, ಏನಿದೆ ಉತ್ತರ ಕೊಡ್ತೇನೆ. ಫ್ರೀಯಾಗಿ ಕೆಲಸ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಬೇಕಾಗಿರ್ಬೋದು ಅನಿಸಿದ್ರೆ ದಯಮಾಡಿ ಅವ್ರ ಜೊತೆ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.